ಎತ್ತು 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 ಕಾಣ್ತಾ ಗೌರ್ಮೆಂಟ್ ಬಸ್ ಫುಲ್ ಇವರದೇ. ವೆದರ್ ತುಂಬಾ ಕೂಲ್ ಆಗಿ ಇದೆ. ನಾವು ಬರಲ್ಲ ಬಸ್. ಇದು ಎಂತ ಹೇಳಿ ಗೊತ್ತುಂಟಾ? ಇವರು 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 ಅವರು ಸುಮ್ಮನೆ ಸ್ವಲ್ಪ ಸಪೋರ್ಟ್ ಸಿಗ್ತೇವೆ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ಒಂದು ವ್ಲಾಗನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ವ್ಲಾಗ್ ಬಂದು ಟ್ರಾವೆಲ್ ವ್ಲಾಗ್. ಅದು ಪುತ್ತೂರಿಂದ ನಾವು ಇವತ್ತು ಮೈಸೂರಿಗೆ ಬಂದಿದ್ದೇವೆ. ಆ್ಯಂಡ್ ಮೈಸೂರಿಗೆ ನಾವು ಡೋರ್ನಹಳ್ಳಿ ಚರ್ಚಿಗೆ ಅಂತೇಳಿ ಬಂದದ್ದು. ಸೊ ಬರಬೇಕಾದ್ರೆ ನಾವು ಪುತ್ತೂರಿಂದ ಗೌರ್ಮೆಂಟ್ ಬಸ್ಸಲ್ಲಿ ಬಂದಿರ್ತೇವೆ. ಸೊ ಗೌರ್ಮೆಂಟ್ ಬಸ್ಸಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ನೀವು ಕೂಡ ನೋಡಬೇಕು ಅಂತ ಹೇಳಿ ನಾನೊಂದು ವ್ಲಾಗನ್ನು ಮಾಡಿರ್ತೇನೆ. ಆ್ಯಂಡ್ ನೀವು ನೋಡಿರ್ಬೋದು ನನ್ನ ಲುಕ್ ಸ್ವಲ್ಪ ಈ ಥರ ಇದೆ, ಮಲ್ಲಿಗೆಲ್ಲ ಮುಟ್ಕೊಂಡು. ಸೊ ಈ ಮಲ್ಲಿಗೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿ ಈ ಒಂದು ವ್ಲಾಗಲ್ಲಿ ನೀವು ನೋಡಿ. ಸೊ 5:10ಕ್ಕೆ ಸರಿಯಾಗಿ ನಾವು ನಮ್ಮ ಫಸ್ಟ್ ಸ್ಟಾಪ್ ಅಂತ ಹೇಳಿದರೆ ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ನಾವಿದ್ದೇವೆ. ಆ್ಯಂಡ್ ನಮ್ಮ ಜೊತೆ ಇವತ್ತು ನಾವು ಪುತ್ತೂರಿಂದ ಮೈಸೂರಿಗೆ ಹೋಗುವವರು ಯಾರೆಲ್ಲ ಇದ್ದಾರೆ ಅಂತ ಹೇಳಿದರೆ ನೀವೇ ನೋಡಿ. ಈಗ ಇವಳ ಮುಖ ನೋಡಿ ಹೀಗಿದೆ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ತೋರಿಸ್ತೇನೆ ಇವಳ ಮುಖ ಹೇಗಿರ್ತದೆ ಅಂತೇಳಿ. ಟ್ಯಾಟು ನೋಡಿ ಅಬ್ಬ. ಆ್ಯಂಡ್ ಈ ಟ್ಯಾಟು ಹಾಕಿದ ಉದ್ದೇಶ ಸರ್ ಅದಕ್ಕೆ ಉದ್ದೇಶ ಏನಿಲ್ಲ, ಎಲ್ಲರೂ ಹಾಕ್ತಾರಂತೆ. ನಾನು ಅದು ಸೇಮ್ ಯಾರು ಸಹ ಇಲ್ಲ. ನಂಬೇಡಿ ಆಯ್ತಾ, ನಂಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಬೇಕಂದ್ರೆ ಬೇಡ, ಕೊಡಿ ನನಗೆ ಬೇಡ. ಅದು ನಾನು ನಿಮಗೆ ಪರ್ಸ್ನಲ್ ಆಗಿ ಕೊಡ್ತೇನೆ, ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ನೋಡಿ ಅದು ನನಗೆ ಗೊತ್ತುಂಟಲ್ಲ ಹಾಗೆ. ನೋಡಿ ಇವರು ನೆನಪಲ್ಲಿ ಹಾಕಿದ್ದಲ್ಲಿ. ಅದಕ್ಕಿಂತ ನಿನ್ನ ಮುಖವೇ ಹಾಕ್ಬೋದಿತ್ತಲ್ಲ ಅದಕ್ಕೆ. ಆದರೆ ಇವರತ್ರ ಯಾರ ಹತ್ರ ಸಹ ಇಲ್ಲಿ ಟ್ಯಾಟು ಇಲ್ಲ, ಅವರದೆಲ್ಲ ಕೈಯಲ್ಲಿ. ಮತ್ತೆ ನೀನು ಯಾಕೆ ಅಲ್ಲೇ ಟ್ಯಾಟು ಹಾಕಿದ್ದು? ಅದು ಇನ್ಸ್ಪೈರ್ ಆದದ್ದು, ಫ್ಯೂಚರ್ ಎಕ್ಸಾಂಪಲ್. ಅವರ ಟ್ಯಾಟು ನೋಡಿ ನನಗೆ ಇನ್ಸ್ಪೈರ್ ಆಯಿತು, ಹಾಗೆ ನಾನು ಹಾಕಿದ್ದೆ. ಗೈಸ್, ನಮ್ಮ ಬಸ್ ಬಂತು. ಫೈನಲಿ ನಮ್ಮ ಬಸ್ ಬಂದೇ ಬಿಡ್ತು. ನಾವು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡಿದ್ದೇವೆ. ಅದು ಆ್ಯಸ್ ಯೂಶ್ವಲ್ ನಾವು ಹೋಗುವಂಥವೇ ಬಸ್ ಸಿಕ್ಕಿದೆ. ಆ್ಯಂಡ್ ಹೋಗುವಂಥ ಡ್ರೈವರ್ ಕೂಡ, ಹೋಗುವಂಥ ಕಂಡಕ್ಟರ್ ಕೂಡ, ಆ್ಯಂಡ್ ಹೋಗುವಂಥ ಜನರು ಕೂಡ ಇಲ್ಲೇ ಇದ್ದಾರೆ. ಸುಳ್ಯ ಬಸ್ ಸ್ಟ್ಯಾಂಡಲ್ಲಿ ನಾವು ಬ್ರೇಕ್ಫಾಸ್ಟನ್ನು ಪ್ಯಾಕ್ ಮಾಡಿದ್ದೇವೆ. ಬಿಕಾಸ್ ತಿನ್ನಲಿಕ್ಕೆ ಅಲ್ಲಿ ಟೈಮ್ ಇಲ್ಲ. ಸೊ ಎಲ್ಲ ಬ್ರೇಕ್ಫಾಸ್ಟನ್ನು ಪ್ಯಾಕ್ ಮಾಡಿ ಈಗ ನಾವು ಬಸ್ಸಿಗೆ ಹತ್ತಿ ಹೊರಡ್ತಾ ಇದ್ದೇವೆ. ನೋಡಿ ಜೋರು ಮಾಡಿದ್ದು ನೋಡಿ. The world is a wondrous place when you slow it down.
ರೀಚ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡುವ ಅಂತೇಳಿ ಈಗ ಮಡಿಕೇರಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ. ಸೊ ತಿನ್ನುವ. ಇವಳ ಮುಖ ಹೀಗಾಗಿದೆ, ಒಂದು ಕಡೆಯಿಂದ ಹಸಿವು, ಇನ್ನೊಂದು ಕಡೆಯಿಂದ ನಿದ್ದೆ, ಎಲ್ಲ ಇವಳ ಮುಖದಲ್ಲಿ ಎದ್ದು 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 ಕಾಣ್ತಾ ಉಂಟು. ಗವರ್ಮೆಂಟ್ ಬಸ್ ಫುಲ್ ಇವರದೇ. ಹೇಗೆ ಮನೆಯಲ್ಲಿ ನಿಂತ್ಕೊಂಡು ಮಾತಾಡಿದಾಗೆ ಮಾತಾಡ್ತಿದ್ದಾರೆ. ಸಾರ್ವಜನಿಕ ನೀವೆಂತ आमच्या घरात पेंटे उसून झाला ते 3 किलोमीटर ಅಲ್ಲ ನೀವೆಂತ ಮನೆಯಲ್ಲಿದ್ದೀರಾ, ನಿಂತಿದ್ದೀರಿ? ಹೌದು, ನಮ್ಮದೇ ಮನೆ, ನಿಮ್ಮದೇ ಬಸ್ ಇದು? ಸಿದ್ದರಾಮಯ್ಯ ಕೊಟ್ಟದೆ. ಹೌದು, ಒಂದು ಯುವತಿಗೆ ಮಾತ್ರ ಕೊಟ್ಟದ್ದು. ನೋಡಿ, ನನಗಿಂತ ಫಾಸ್ಟ್ ಅವರಿದ್ದಾರೆ, ಅವರಲ್ಲಿ ನಿಂತ್ಕೊಂಡು ಎಲ್ಲರದ್ದು ವಿಡಿಯೋ ಮಾಡ್ತಿದ್ದಾರೆ ನೋಡಿ. ನಾನು ಇಲ್ಲೇ ಕೂತ್ಕೊಂಡು ಅಲ್ಲಿ ಬಸ್ಸಲ್ಲಿ ಬ್ರೇಕ್ಫಾಸ್ಟ್ ಮಾಡುವ ಒಂದು ವಿಧಾನ ನೋಡಿ. ಬಸ್ಸಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಇವಾಗ. ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಯ್ಲಿನ್ ತುಂಬ ಹೆಲ್ಪ್ ಮಾಡಿದ್ರು ಕೈ ತೊಗೊಳೋದಕ್ಕೆ. ಹೇಗುಂಟು ಬ್ರೇಕ್ಫಾಸ್ಟ್? ಹೇಗುಂಟು? ನನಗೆ ಮಾತ್ರ ಇದು ಬಂದು ಚಪ್ಪೆ ಚಪ್ಪೆ. ನಿಮ್ಮದೆಂತ? ಒಳ್ಳೆದುಂಟಾ? ಜ್ಯೋತಿ ಆಂಟಿ ತಿನ್ಲಿಕ್ಕೆ ಅಂತ ಹೇಗುಂಟು? ಇದು ನಾನು ಹಾಕಿದೆ. ಇವಳೊಂದು ಎಲ್ಲ ಒಂದು ಕಡೆ ವಿಡಿಯೋದಲ್ಲಿ ಹಾಕಿ ನೋಡಿ ಅದನ್ನ ಟ್ರೈ ಮಾಡ್ತದಲ್ಲ. ಬಿಕಾಸ್ ಹೌದು, ಮತ್ತೆ ಹೀಗೆ ನೋಡಿ, ವಿಚಿತ್ರ ಆದ್ರೂ ಸತ್ಯವೇ. ಓಕೆ. ಇದು ನನ್ನ ಸ್ಯಾಂಡಲ್. ವೆದರ್ ತುಂಬ ಕೂಲ್ ಆಗಿದೆ. ಅವಳಿಗೆ ನಿದ್ದೆ ಬರ್ತದೆ, ನನಗೆ ಚಳಿ ಆಗ್ತದೆ. ಇದೇನು ಇದು
चेंज जरा कलर पे ಜಾಯ್ದಿನ್ ಏನೇ ಎಲ್ಲಿ ರೀಚ್ ಆದಿ? ಹೇಗಿತ್ತು ಬಸ್ಸಿನ ಎಕ್ಸ್ಪೀರಿಯನ್ಸ್? ನಮ್ಮ ಬಸ್ ಹೋಯ್ತು, ಇದು ನಾವು ಬರಲ್ಲ ಬಸ್. ಬಾಯ್ 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 ಬಾಯ್. ಆಯಿತು ಬಾಯ್. ಇನ್ನು ನೆಕ್ಸ್ಟ್ ವರ್ಷ ಈ ಬಸ್ಸಲ್ಲಿ ಬರೋದು. ಇದು ಬಿಳಿಕೆರೆ ಬಸ್ ಸ್ಟ್ಯಾಂಡ್. ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಅಂತ ಹೆಸರು ಅಂತ ಗೊತ್ತುಂಟು, ಆದರೆ ಇಲ್ಲಿ ಬಿಳಿಕೆರೆ ಉಂಟಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಒಂದು ಕೆರೆ ಉಂಟಂತೆ, ಡ್ರೈವರ್ ಹೇಳಿದ್ರು. ಒಂದು ಕೆರೆ ಉಂಟಂತೆ, ಅದು ಬಿಳಿ ಉಂಟ ಕಪ್ಪು ಉಂಟ ಅಂತ ಗೊತ್ತಿಲ್ಲ. ಇದು ನೋಡಿ ಇವಳು ಮಲ್ಲಿಗೆ ತಕೊಂಡದ್ದು. ಅದೆಂತ ಮಲ್ಲಿಗೆ? ನನಗೆ ಮಲ್ಲಿಗೆ ಅಂತ ಹೇಳಿದ್ರೆ ಇದು ಎಂತ ಎಲೆ ಗೊತ್ತುಂಟಾ? ಎಂತ? ಹೂಂದ ಎಲೆ ಅಂತೆ. ಮಿಂಟ ಮಿಂಟ್ ಇಲ್ಲಿ ನೋಡಿ, ಇದು ಗುಂಡು ಮಲ್ಲಿಗೆ. ಗುಂಡು ಮಲ್ಲಿಗೆ ಮತ್ತೆ ಒಂದು ಅಬ್ಬಲಿಗೆ ಮತ್ತೆ ಹೂಂದ ಎಲೆ. ಅದು ಬರುದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಊರಲ್ಲಿ ಈ ತರ ಒಂದು ಈ ಟೈಪ್ ಸಿಗ್ತದಾ? ಸಿಗ್ತದೆ. ಒಮ್ಮೆ ನಾನು ಪರಿಮಳ ನೋಡ್ತೇನೆ ಕೊಡು. ಆದ್ರೆ ಅಲ್ಲಿ ತುಳಸಿ ಇರ್ತದೆ. ತುಳಸಿ ಇರ್ತದೆ, ಇಲ್ಲಿ ತುಳಸಿ ಇಲ್ಲ, ಅದಕ್ಕೆ ನಾನು ತಕೊಂಡಿದ್ದೇನೆ. ಹಾಯ್. ಹಾಯ್. ಮತ್ತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬಿಳಿ ಕೆರೆಗೆ ಬಂದು ಮುಟ್ಟಿದ್ದೇವೆ. ಮತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಬಸ್ ಬರ್ತಾ ಉಂಟು, ಚೆನ್ನಾಗಿ ಉಂಟು. ಚೆನ್ನಾಗಿ ಒಳ್ಳೆ ಊರಿಗೆ ಬಂದಾಗೆ ಆಯ್ತು, ಹಳ್ಳಿ ಊರಿಗೆ ಬಂದಾಗೆ ಆಯ್ತು ನಮಗೆಲ್ಲ. ಇಲ್ಲಿ ಬಂದೊಂದು ಮನೆ ಮಾಡಿ ಕುತ್ಕೊಳ್ಳೋ ಅಂದಾಜು ಉಂಟಾ? ಹಾಗೆ ಉಂಟು. ಆದ್ರೆ ಎಂತ ಮನಿ ಪ್ರಾಬ್ಲಮ್. ಟೆಂಟ್ ಹಾಕುವನಾ? ಬೇರೆ ಹಾಕಿ ಕುತ್ಕೊಳ್ಳೋದಾದ್ರೆ ಒಳ್ಳೇದಾಯ್ತು. ಆಯ್ತು, ಇವರು ಟೆಂಟ್ ಹಾಕಿ ಕುತ್ಕೊಳ್ತಾರೆ ಇವರೆಲ್ಲ ನೋಡಿ. ಎಂತ ನಿಮಗೆ ಮಲ್ಲಿಗೆ ಬೇಡವಾ? ಮಲ್ಲಿಗೆ ನನಗೆ ಮಂಗಳೂರು ಮಲ್ಲಿಗೆ ಮಾತ್ರ ಇಷ್ಟ. ಇಂಥದ್ದೆಲ್ಲ ಅಯ್ಯೋ, ಇದು ಮೈಸೂರು ಮಲ್ಲಿಗೆ ಆಯ್ತಾ? ಅದೆಂತ ಇದು ತುಳಸಿ ತುಳಸಿ. ಇದು ಮಲ್ಲಿಗೆ ಮಂಗಳೂರು ಮಲ್ಲಿಗೆನೆ, ಹಾಗಾದ್ರೆ ಇದು ಹರಳಿದ್ದು ಜಾಸ್ತಿ ನನಗೆ ಒಂದು ತುಂಡು. ಇದರಲ್ಲಿ ಪರಿಮಳ ಇಲ್ಲ. ಹಾಯ್ 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 ಹಾಯ್. ಇವರು ಯಾವಾಗ್ಲೂ ಇರುವವರೇ, ನಮ್ಮೊಟ್ಟಿಗೆ ಇದ್ದಾರೆ. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿ, ಇವರು ಹೊಸೊಬ್ರು. ಹಾಯ್. ಇದು ಯಾವಾಗದ್ದು ಜನ? ಇವರೆಲ್ಲ ಹಳೆ ಫ್ರೆಂಡ್ಸ್. ಇವರು ಅವರು ಹೇಳುದು ಕೂಲಿ. ಸೊ ಇದು ನಮ್ಮ ಸೀಟ್. ನಾವಿವಾಗ ದೊಡ್ಡಕೊಪ್ಪದಿಂದ ಒಂದು ರಿಕ್ಷಾದಲ್ಲಿ ಹೋಗ್ತಾ ಇವಳು ನೋಡಿ ಬರ್ತಿದ್ಲು. ನನಗಿಂತ ಮುಂಚೆ ಏನು ಬಂದಿದ್ದು ಕುತ್ಕೊಂಡಿದ್ರು. ಸ್ವಲ್ಪ ಸಪ್ಪರ್ ಸಿಕ್ಕಿ ಅಂತೇಳಿ ಸ್ವಲ್ಪ ಸಪ್ಪರಲ್ಲ ಹಾಗೆ ಹೌದು, ಸುಮ್ಮನೆ ಹಾಂ. ಎವ್ರಿ ಟೈಮ್ ಬರಬೇಕಾದ್ರೆ ಈ ಒಂದು ಆಟೋ ಅವಳಿಗೆಲ್ಲ ಬ್ಯಾಕ್ ಸೈಡ್ ಕೂತ್ಕೊಳ್ಳೋದು. ಈಗ ಸ್ಪೆಷಲ್ ಎಂತಂದ್ರೆ ಎಲ್ಲರ ತಲೆಯಲ್ಲಿ ಈ ಥರ ಒಂದು ಮಲ್ಲಿಗೆ ಇರ್ಬೋದು ನೋಡಿ. ನನಗೆ ಇವಳು ಕೊಟ್ಟದ್ದು ಮಲ್ಲಿಗೆ 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 ದುಂಡು ಮಲ್ಲೆ ನೋಡಿ. ನಾವು ಕಳೆದ ವರ್ಷ ಒಂದು ರಿಕ್ಷಾ ಇದಲ್ಲ, ನಾವು ಇಲ್ಲಿ ಕೂತ್ಕೊಂಡದ್ದು ಲಾಸ್ಟ್ ಇಯರ್. ಇದರಲ್ಲಿ ಶೀಟ್ ಉಂಟು ಇಲ್ಲಿ. ಸೊ ಗೈಸ್, ನಾವು ಡೋರ್ನಹಳ್ಳಿ ಚರ್ಚಿಗೆ ಬಂದು ರೀಚ್ ಆಗಿದ್ದೇವೆ. ಆ್ಯಂಡ್ ಸ್ವಲ್ಪ ಹೊತ್ತಲ್ಲಿ ಪೂಜೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇವತ್ತು ಸ್ವಲ್ಪ ರಶ್ ಇದೆ. ಆ್ಯಂಡ್ ಮಾರ್ಕೆಟ್, ಸಂತೆ ಎಲ್ಲ ಮಾರ್ಕೆಟ್ ಬಂದಿದೆ. ಸೊ ಒಳಗಡೆ ಹೋಗುವ ಬನ್ನಿ.